ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಹೋಮ್ ಟೂರ್ ಇನ್ಫಾರ್ಮೇಶನ್ ಜೊತೆ ಒಂದು ಒಳ್ಳೆ ಬಜೆಟ್ ಮನೆ ಆದರೆ ಒಂದು ಒಳ್ಳೆ ಆಗಿರುವಂತಹ ತೊಟ್ಟಿ ಮನೆನ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಎಂಬ್ರಿಕ್ಸ್ ಅಲ್ಲಿ ಕಟ್ಟಿರುವಂತಹ ಮನೆ ಅಂಡ್ ಆ ಮನೆಯ ಓನರ್ ಜೊತೆಲಿ ಕಟ್ಸಿರುವಂತಹ ಶ್ರೀನಿವಾಸ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ಸ್ವಲ್ಪ ಎಲಿವೇಶನ್ ಅಂತಂದ್ರೆ ನಾವು ಈ 4 ಪಿಲ್ಲರ್ಸ್ ಕೊಟ್ಟಿದ್ದೀನಿ ನೋಡಿ. ಈ 4 ಪಿಲ್ಲರ್ಸ್ ಅದೇ ಎಲಿವೇಶನ್. ಇದೇ ಎಲಿವೇಶನ್. ಅದೇ ಎಲಿವೇಶನ್. ಕಲ್ಲಿನ ಪಿಲ್ಲರ್ ಅಲ್ವಾ ಇದು? ಹೌದು ಸರ್. ಎಲ್ಲಿಂದ ತಗೊಂಡ್ಬಂದ್ರಿ ಈ ತರ ಪಿಲ್ಲರ್? ಸರ್ ಇದು ಇಲ್ಲಿ ಮೈನ್ ರೋಡ್ ಅಲ್ಲಿ ಮಾರ್ತಾರೆ. ಎಷ್ಟಾಗುತ್ತೆ ಸರ್ ಪಿಲ್ಲರ್ ಅಲ್ಲ ಇದು? ಪಿಲ್ಲರ್ ಇದು ಒಂದಕ್ಕೆ 8,900,000 ಆಗುತ್ತೆ. 8,900,000. ಸೊ ಅದನ್ನೇ ಸಪೋರ್ಟ್ ಮಾಡ್ಬಿಟ್ಟು ಇಲ್ಲಿ ಹಂಚಾಕ್ಬಿಟ್ಟಿದ್ದೀರಾ? ಹೌದು ಸರ್ ಅಷ್ಟೇ. ಆಮೇಲೆ ಇದು ಕಲರ್ ಏನಿದು ಸ್ವಲ್ಪ ಡಿಫ್ರೆಂಟ್ ಆಗಿದೆಲ್ಲ ಕಲರ್? ಕಲರ್ ಇದು ಡ್ಯಾಮ್ ಪ್ರೂಫ್ ಅಂತ. ನಾವು ಪ್ಲಾಸ್ಟಿಂಗ್ ಮಾಡಲ್ವಲ್ಲ, ಹೌದು, ಅದಕ್ಕೆ ಅದೇನಾಗ್ತದೆ ವಾಟರ್ ಪ್ರೂಫ್ ಮಾಡಲೇಬೇಕು. ಡ್ಯಾಮ್ ಪ್ರೂಫ್ ಅಂತ ಏಷ್ಯನ್ ಪೇಂಟ್ ಅಲ್ಲಿ ಕಲರೇ ಡ್ಯಾಮ್ ಪ್ರೂಫ್ ಅಂತಾನೆ ಇದು. ಡ್ಯಾಮ್ ಪ್ರೂಫ್. ನೀವೇನ್ ಮಾಡಿದ್ದೀರಾ ಅಂತಂದ್ರೆ ಇಟ್ಕೆ ಮೇಲೆ ಡೈರೆಕ್ಟ್ ಆಗಿ ಪೇಂಟ್ ಮಾಡ್ಬಿಟ್ಟು? ಹೌದು, ಡೈರೆಕ್ಟ್. ಯಾವ ಪ್ಲಾಸ್ಟರಿಂಗ್ ಎಲ್ಲ ಏನೂ ಇಲ್ಲ? ಏನಿಲ್ಲ ಸರ್. ಸೊ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಎರಡು ಸರ್ ಇದು ಕುತ್ಕೊಳ್ಳಕ್ಕೆ ಜಗಲಿ ಕಟ್ಟೆ ಹೇಳಿದ್ರಲ್ಲ ಸರ್, ನಿಜಾಗ್ಲೂ ತುಂಬಾನೇ ಚೆನ್ನಾಗಿದೆ. ಸೊ ವೀಕ್ಷಕರೇ ನೀವು ನೋಡ್ಬೋದು, ಇದು ಜಗಲಿ ಕಟ್ಟೆ. ಇಲ್ಲಿ ಮೇಲ್ಗಡೆ ಹಂಚಿ ಹೆಂಗ್ ಹಾಕಿದ್ರ, ಏನ್ ಕತೆ ಇದು ಸ್ವಲ್ಪ ಹೇಳಿ ಸರ್ ನಮಗೆ ಮಾಹಿತಿ ಕೊಡಿ. ಇದು ಡಬಲ್ ಲೇಯರ್ಸ್. ಡಬಲ್ ಅಂತಾರಲ್ಲ? ಹೌದು, ಡಬಲ್ ಹಂಚು. ಹೌದು, ಓಕೆ 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 ಓಕೆ. ಎಲ್ಲದಕ್ಕೂ ರೆಡ್ ಪೇಂಟೇ ಮಾಡ್ಬಿಟ್ಟಿದ್ದೀರಾ ಇದಕ್ಕೆ? ಹೌದು ಸರ್. ಪ್ಲಂಬಿಂಗ್ ಗಿಮ್ಮಿಂಗ್ ಎವ್ರಿಥಿಂಗ್. ಓಕೆ, ಇವೆಲ್ಲ ಬ್ಯಾಂಡ್ ಎಕ್ಸ್ಟ್ರಾ ತಗೊಂಡಿರೋದ ಸರ್? ಇದು ಪ್ಲಾಸ್ಟಿಂಗ್ ಮಾಡಿರೋದು. ಇದು ಮಾತ್ರ ಕ್ರಾಸ್. ಮತ್ತೆ ನೋಡಿ ಸರ್, ಇಲ್ಲಿ ಇದು ಕಾಂಕ್ರೀಟ್ ಹಾಕಿದೀವಿ. ಲಿಂಟಲ್ ಅದು? ಲಿಂಟಲ್ ಕ್ಲೋಸ್ ಆಗ್ಬೇಕಂದ್ರೆ ಇದು ಮಾಡ್ಲೇಬೇಕಲ್ವಾ? ಮಾಡ್ಲೇಬೇಕು. ಚೆನ್ನಾಗಿ ಬರ್ಬೇಕಂದ್ರೆ ಮಾಡ್ಲೇಬೇಕು. ಈ ಎಸ್ಸೆ ಚೆನ್ನಾಗಿ ಮಾಡಿದ್ರ ಸರ್, ನೀಟಾಗಿ ಕೊಟ್ಬಿಟ್ಟು ಒಳಗಡೆ ಪೇಂಟಿಂಗ್ ಮಾಡಿರೋದು. ಸೊ ವೀಕ್ಷಕರೇ ನೋಡ್ಬೋದು, ತಂಪಾಗಿರುತ್ತೆ ಸರ್ ಮನೆಯಲ್ಲಿ. ಬಂದು ನೀವೇ ಫೀಲ್ ಮಾಡ್ಬೋದು. ಫೀಲ್ ಮಾಡೋಣ ಸರ್. ಫಸ್ಟ್ ಮೇನ್ ಡೋರ್ ಹೇಳಿ, ಮೇನ್ ಡೋರ್ ಏನೇನು, ಯಾವ ತರ ಡೋರ್ ಇದು ಸರ್? ಮೇನ್ ಡೋರ್ ಇದು ಒಂದೇದು ಪೇಂಟ್ ಮಾಡಿದ್ವಿ. ಎಷ್ಟಾಯ್ತು ಸರ್ ಇದು ಬೆಲೆ? ಇದು ಇದು ಇದೊಂದೇ ಸರ್ ಬೆಲೆ ಆಗುತ್ತೆ. ಎಷ್ಟಾಗುತ್ತೆ ಸರ್ ಇದು? ಒಂದು 20,000. 20,000 ಆಗುತ್ತೆ. ವಾಸ್ಕಲ್ ಎಲ್ಲ ಸೇರ ಡೋರ್ ಮಾತ್ರ? ಇಲ್ಲ, ವಾಸ್ಕಲ್ ಬಿಟ್ಟು ಎಲ್ಲ ಬಿಟ್ಟು. ಓಕೆ ಓಕೆ, ನಾನೇ ಮಾಡಿಸಿರೋದು ಇದು. 20,000. ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಬನ್ನಿ ಸರ್. ಫಸ್ಟ್ ಬರ್ತಾ ಇದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ಏನು ಇದೇನಿದು ಫ್ಲೋರು? ಎಲ್ಲ ರೆಡ್ ರೆಡ್ ಸರ್, ರೆಡ್ ರೆಡ್. ಓಕೆ, ಸೊ ಹಿಂಗೆ ಸ್ಟೇರ್ ಕೇಸ್ ಹೋಗುತ್ತೆ. ಸೊ ಇದು ಪೈರ್ ಏರಿಯಾ ಅಲ್ವಾ ಇದು? ಹೌದು ಸರ್. ಇದು ಏನ್ ಹಾಕಿದ್ದೀರಾ ಕೆಳಗೆ ನೆಲಕ್ಕೆ? ಕೆಳಗಡೆ ಏನಿಲ್ಲ ಸರ್, ಫ್ಲೋರಿಂಗ್ ಅಷ್ಟೇ. ಅದೇ ಏನಿದು? ರೆಡ್ ಆಕ್ಸೈಡ್. ರೆಡ್ ಆಕ್ಸೈಡ್ ಇರುತ್ತಾ ಸರ್ ಇದು? ಇರುತ್ತೆ. ಅದ್ರ ಮೇಲೆ ಒಂದು ಫ್ಲೋರ್ ಕೋಟ್ ಕಲರಿಂಗ್ ಮಾಡಿರುವಂಥದ್ದು. ಈ ಕಡೆ ಒಂದು ನಿಮಿಷ ಸರ್, ಫಸ್ಟ್ ಎಂಟ್ರಿ ಕೊಡ್ತಿದ್ದಂಗೆ ಮನೆಯ ರೈಟ್ ಸೈಡ್, ಓಕೆ, ಇಲ್ಲೊಂದು ರೂಮ್ ಇದೆ. ರೂಮ್ ಸೈಜ್ ಹಾಲ್ ಇದು. ಹಾಲ್ ಇದು? ಹಾಲ್ ಸೈಜ್ ಹೇಳಿ ಸರ್ ಇದು? ಸರ್ ಇದು 9/16 ಇದೆ. 9 ಅಡಿಗೆ 16 ಅಡಿ ಕೊಟ್ಟಿದ್ವಿ ಸರ್. ಹೌದು ಸರ್. ಇದರಲ್ಲೇ ಪೂಜಾ ರೂಮ್ ಬಂದಿದೆ ನೋಡಿ. ಇದು ವಸ್ತರವಾಗಿ ಮಾಡಿದ್ದೀವಿ ಸರ್. ದೇವರ ಮನೆ ತುಂಬಾ ಯೂನಿಕ್ ಆಗಿ ಮಾಡಿದ್ದೀರಾ. ಇದು ಹೇಳಿ ಸರ್, ಎಷ್ಟು ದೊಡ್ಡದು ಅಂಡ್ ಇದು ಎಲ್ಲಿಂದ ಮಾಡಿರೋದು? ಇದು ಮುಂದೆ ಪಿಲ್ಲರ್ಸ್ ತಂದಲ್ಲ. ಹೌದೌದು, ಎಷ್ಟಾಯ್ತು ಸರ್ ಇದು? 35,000. 35,000. ಎಷ್ಟು ಅಗಲ ಇದೆ ಇದು? ಎಷ್ಟು ಅಗಲ ಇದೆ ಇದು? ಇದು 2.5 ಫೀಟ್ ಇರ್ಬೋದಲ್ಲ? 3.5 ಇದೆ. ಹಿಂಗೆ 3 ಫೀಟ್ ಇದೆ. 3ಗೆ 3.5. ಓಕೆ, ಇದ್ರಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆಯಾ ಸರ್ ಅವ್ರ ಹತ್ರ? ಇದೆ ಸರ್, ಇದೆ. ಮಾಡ್ಕೊಬಿಟ್ಟಿದ್ದೀರಾ. ಕೆಳಗಡೆ ಒಂದಿಷ್ಟು ಸಪೋರ್ಟ್ ಕೊಟ್ಬಿಟ್ಟು ಹೈಟ್ ಕೊಟ್ಬಿಟ್ಟಿದ್ದೀರಾ. ಓಕೆ ಸರ್, ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ನಿಮ್ಮ ಮನೆಯ ಮೇನ್ ಹೈಲೈಟ್. ಹೌದು ಸರ್, ಇದೆ ತೊಟ್ಟಿ ಮನೆ. ಸರ್ ಇದು ಏನೇನು ಮಾಡಿದ್ದೀರಾ, ಏನು ಕತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಇದು ಮಳೆ ಬಂದ್ರೆ ನೀರು ಬಂದು ತೊಟ್ಟಿ ಮನೆ ಅಂತಂದ್ರೆ ಇದೆ ಅಲ್ವಾ, ಮೇನ್ ಇರೋದು ಇದೆ. ಇದೇನೇ ಬೇಕಾಗಿರೋದು. ಓಕೆ ಓಕೆ. ಹೊರಗಡೆ ಹಾಕಿದ್ರೆ ಕಲ್ಲ ಇದು? ಹೌದು ಸರ್, ಅದೇ ಕಲ್ಲು ಇದು. 4 ಕಲ್ಲು ಹಾಕಿದ್ದೀರಾ ಸರ್. ಇದು ಸ್ಟ್ರಕ್ಚರ್ ಮಾಡಿ ಅದ್ರ ಮೇಲೆ ಇಲ್ಲ ಹಂಚ್ ಹಾಕಿರೋದು? ಹೊರಗಡೆ ಹಾಕಿದ್ನಲ್ಲ ಸರ್, ಡಬಲ್ ಇಂಚ್ ಹಾಕಿದ್ದೀನಿ. ಓಕೆ, ಇಲ್ಲೊಂದು ಸ್ಟ್ರಕ್ಚರ್ ತಗೊಂಡಿದ್ದೀರಾ? ಹೌದು ಸರ್. ಆಮೇಲೆ ಡೈರೆಕ್ಟ್ ಓಪನ್ ಇಲ್ಲಿ ಓಪನ್ ಇದೆ. ಅದು ಮೆಶ್ ಹಾಕಿದ್ದೀರಾ? ಮೆಶ್ ಹಾಕಿದೀವಿ. ಅದು ಸೊಳ್ಳೆ ಬರ್ತದಲ್ವ ಸರ್? ಸೊಳ್ಳೆ ಇವು ಹುಳಗಳು ಬರಬಾರ್ದು ಅಂತ ಮೆಶ್ ಹಾಕಿಟ್ಟಿರೋದು. ಓಕೆ, ಸೊ ನೋಡ್ಬೋದು ವೀಕ್ಷಕರೇ ಯಾವ ರೀತಿ ಇದೆ ಅಂತ. ಕಂಪ್ಲೀಟ್ ಆಗಿ 4 ಕಡೆ ನಿಮಗೆ ಬೆಂಗಳೂರು ಹಂಚ್ ಬರುತ್ತೆ. ಚೆನ್ನಾಗಿ ಬಂದಿದೆ ಸರ್ ಇದು. ಆಮೇಲೆ ಇಲ್ಲಿ ಬಿದ್ದಿರೋ ನೀರಲ್ಲಿ ಎಲ್ಲಿ ಹೋಗುತ್ತೆ? ನೀರು ಇದು ನೋಡಿ ಸರ್, ಒಳಗಡೆ ಔಟ್ಲೆಟ್ ಇದೆ. ಹೌದು, ಅದು ಹೊರಗಡೆ ಹೋಗ್ಬಿಡುತ್ತೆ. ಹೊರಗಡೆ ಹೋಗುತ್ತೆ? ಹೌದು ಸರ್. ಏನು ತೊಂದರೆ ಇಲ್ಲ ತಾನೇ? ಇದು ಬ್ಲಾಕ್ ಆಗೋದು ಏನಾಗಲ್ವಾ ಸರ್ ಇಲ್ಲಿ? ಏನಾಗಲ್ಲ ಸರ್, ಬ್ಲಾಕ್ ಆಗೋದೇ ಇಲ್ಲ. ದಪ್ಪದ ಪೈಪ್ ಕೊಟ್ಟಿದ್ದೀನಿ. ಮಳೆ ನೀರು ಬಿದ್ದರೆ ಅದ್ರ ಪಳಗ ಅದು ಹೋಗುತ್ತೆ, ಹೊರಟೋಗ್ತಾ ಇರುತ್ತೆ ಅಲ್ವಾ? ಓಕೆ, ತೊಟ್ಟಿ ಮನೆ ಅಂದ್ರೆ ಅದೇ ಅಲ್ವಾ ಸರ್ ಕಾನ್ಸೆಪ್ಟ್? ಈ ತರ ಕಾನ್ಸೆಪ್ಟ್ ಇರಲೇಬೇಕು. ಓಕೆ ಸರ್, ಈ ಸೆಕ್ಷನ್ ಏನ್ ಸೆಕ್ಷನ್ ಇದೆ? ಇದು ಡೈನಿಂಗ್ ಹಾಲ್. ಓಕೆ, ಅದು ಕಿಚನ್. ಇದು ಡೈನಿಂಗ್ ಹಾಲ್. ಎಷ್ಟಿದೆ ಸರ್ ಇದು? ಒಂದು ಸೈಜ್ ಎಷ್ಟು ಇರ್ಬೋದು ನಿಮ್ಮ ಪ್ರಕಾರ? ಸರ್ ಸೈಜ್ ಇದು 9/16
ಒಂದು 12 ಇರ್ಬೋದಲ್ವಾ? 12. ಅರೌಂಡ್ 12 ಇದೆ. ಓಕೆ, ಮೇಲ್ಗಡೆ ಇದು ಈ ಪ್ಲಾಸ್ಟಿಂಗ್ ಏನು ಮಾಡಿಲ್ಲ ಇದು? ಇಲ್ಲ ಸರ್, ಮಾಡಿಲ್ಲ. ಪರವಾಗಿಲ್ಲ ಬಿಡಿ, ಚೆನ್ನಾಗೇ ಕಾಣಿಸುತ್ತೆ. ಓಕೆ ಸರ್, ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಕಿಚನ್ ಇದು 9x10. 9x10. ಹೌದು. ಕಿಚನ್ ಅಲ್ಲಿ ಏನೇನು ಮಾಡಿದ್ದೀರಾ ಸ್ವಲ್ಪ ಹೇಳ್ಬೋದಾ ನಮಗೆ? ಸರ್ ಇದರಲ್ಲಿ ಏನಿಲ್ಲ, ಮಾಮೂಲಿ ಕಿಚನ್ ಅಲ್ಲಿ ಏನು ಹಳ್ಳಿ ಟೈಪ್ ಅಲ್ಲಿ ಏನ್ ಇರ್ತದೋ ಎಲ್ಲ ಜೋಡಿಸ್ಕೊಳ್ಳಿಕ್ಕೆ ಇವು ಕಟ್ಟೆ. ಓಕೆ, ಕಟ್ಟೆಗಳು ಎಲ್ಲ ಇದರಲ್ಲೇ ಅಲ್ವಾ? ಎಲ್ಲ ಅದರಲ್ಲೇ ಸರ್. ಓಕೆ, ನೋಡಿ ವೀಕ್ಷಕರೇ, ಇಲ್ಲೊಂದು ಸಜ್ಜಾ, ವಾಟರ್ ಫಿಲ್ಟರ್. ಇಲ್ಲೊಂದು ಸಜ್ಜಾ ಕೊಟ್ಟಿದ್ದೀರಾ ಕಂಪ್ಲೀಟ್ ಆಗಿ. ಓಕೆ, ಆ್ಯಂಡ್ ಇದು ಕಂಪ್ಲೀಟ್ ಆಗಿ ಮಾಡಿ ಎರಡು ಸ್ವಲ್ಪ ಐಟಮ್ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಹೌದು ಸರ್. ಓಕೆ, ಚೆನ್ನಾಗಿದೆ ಸರ್, ಇದು ನೀಟಾಗಿ ಮಾಡಿದ್ದೀರಾ. ಓಕೆ ಸರ್, ಇದು 2 BHK ಅಲ್ವಾ? ಹೌದು ಸರ್, 2 BHK. ಇಲ್ಲಿ 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ ತೋರಿಸ್ಬಿಡೋಣ. ಇನ್ನು ಡಬಲ್ ಇದು ಹೈಟ್ ಬರುತ್ತಲ್ವ ಇಲ್ಲಿ? ಓಕೆ, ಸೊ ಇದು ದೊಡ್ಡ ರೂಮ್, ಮಾಸ್ಟರ್ ಬೆಡ್ರೂಮ್. ಸೈಜ್ ಸರ್ ಇದು? ಸೈಜ್ ಇದು 10x10 ಸರ್. 10x10? ಹೌದು. ಡೋರ್ ಎಲ್ಲ ಯಾವ್ದು ಹಾಕಿದ್ರೆ ಸರ್ ಇದು? ಸರ್ ಡೋರ್ ಬಂದು ಇದು ರೆಡಿಮೇಡ್ ಡೋರ್ ಹಾಕಿರೋದು. ಎಷ್ಟಾಯ್ತು ಕಾಸ್ಟ್? ಎಷ್ಟಾಯ್ತು ಸರ್ ಇದು? ಇದು ಕಾಸ್ಟ್ ಬಂದು 4000 ಸರ್. 4000 ರೂಪಾಯಿ ಆಯ್ತು. 4000. ಓಕೆ, ಸೊ ವೀಕ್ಷಕರೇ ನೋಡ್ಬೋದು ರೂಮು. 10x10 ರೂಮಾ ಸರ್ ಇದು? ಹೌದು ಸರ್. ಓಕೆ, ಚೆನ್ನಾಗಿದೆ. ಸೊ ಎಲ್ಲ ಕಡೆ ಬ್ಯಾಂಡಿಂಗ್ ಮಾಡಿಬಿಟ್ಟಿದ್ದೀರಲ್ವಾ? ಹೌದು ಸರ್. ನೀಟಾಗಿ ಬ್ಯಾಂಡ್ ತಗೊಂಡು ಹೋಗಿದ್ದೀರಾ. ಆ ಕಡೆ ಸಜ್ಜಾ ಕೊಟ್ಟಿದ್ದೀರಾ. ಸಜ್ಜಾಗ ಆ ಕಲರನ್ನು ಗ್ರೇ ಕಲರ್ ಕಾಂಬಿನೇಷನ್ ಕೊಟ್ಟಿರೋದು. ಹೌದು ಸರ್. ಇದು ಅಟ್ಯಾಚ್ ಬಾತ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಡೋರ್ ಯಾವ್ದು ಸರ್ ಇದು? WPC ಡೋರ್ ಇದು? ಎಷ್ಟೈತೆ ಸರ್ ಡೋರ್ ಇದು? ಸರ್ ಇದು 3500 ಸರ್ ಅಷ್ಟೇ. 3500. ಓಕೆ, ಎಷ್ಟು ಇರ್ಬೋದು ಇದು ಬೆಡ್ರೂಮ್, ಇದು ಬಾತ್ರೂಮ್ ಸೈಜು? ಬಾತ್ರೂಮ್ ಬಂದು ಇದು 5x6 ಸರ್. ಇದು 5x6. ಕೆಳಗಡೆ ಸಾದ್ರಳ್ಳಿ ಕಂಪ್ಲೀಟ್ ಆಗಿ? ಹೌದು ಸರ್, ಸಾದ್ರಳ್ಳಿ. ವೀಕ್ಷಕ, ಸಾದ್ರಳ್ಳಿ ಹಾಕಿ 7 ಫೀಟ್ಗೆ ಟೈಲ್ಸ್ ಹಾಕಿ ಮೇಲ್ಗಡೆ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ. ಓಕೆ, ಚೆನ್ನಾಗಿದೆ. ಅಲ್ಲೂ ಕೂಡ ಎಲ್ಲ ಕಲರ್ ಮಾಡ್ಬಿಟ್ಟಿದ್ದೀರಾ. ಹೌದು ಸರ್, ಚೆನ್ನಾಗಿದೆ. ಇದು ಇನ್ನೊಂದು ಬೆಡ್ರೂಮ್ ಅಲ್ವಾ ಇದು? ಹೌದು ಸರ್. ಈ ಬೆಡ್ರೂಮ್ ಸೈಜ್ ಏನಿದೆ ಸರ್? ಇದು 10x10 ಸರ್. ಸೊ 2 ರೂಮ್ 10x10 ಸಿಗುತ್ತೆ. 10x10 ಮಾಡಿರೋದು. ಸ್ಪೇಷಿಯಸ್ ಆಗಿದೆ. ಹೌದು ಸರ್. ವೀಕ್ಷಕರೇ ನೋಡಿ, ಸೊ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರಲ್ಲ ಅಲ್ವಾ ಸರ್? ಅಟ್ಯಾಚ್ ಬಾತ್ರೂಮ್ ಇಲ್ಲ ಸರ್. ಇದು ಕಾಮನ್ ಬಾತ್ರೂಮ್ ಯೂಸ್ ಮಾಡಬೇಕು. ಇದು ನೋಡಿ ವಾರ್ಡ್ರೋಬ್ ಇದ್ರ ಟೈಪ್ ಅಲ್ಲೇ ಮಾಡಿದೀವಿ. ವುಡ್ಡಲ್ಲೇ ಮಾಡ್ಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ ಅಲ್ವಾ? ಚೆನ್ನಾಗಿದೆ. ಬೆಳಕು ಗಾಳಿಗೆ ಒಳ್ಳೆ ಇದು ಕೊಟ್ಟಿದ್ದೀರಾ, ವಿಂಡೋ ಕೊಟ್ಟಿದ್ದೀರಾ. ಹೌದು ಸರ್. ಎಲ್ಲ ಕಡೆ ವೀಕ್ಷಕರೇ ಇದು ಫ್ಲೋರಿಂಗು, ರೆಡ್ ಆಕ್ಸೈಡ್ ಫ್ಲೋರಿಂಗು. ಟೈಲ್ಸ್ ಎಲ್ಲ ಫುಲ್ ಖರ್ಚು ಉಳಿತಲ್ಲ ಸರ್? ಹೌದು ಸರ್. ಅದಕ್ಕೆ ಬಜೆಟ್ ದುಡ್ಡು ಉಳಿಸ್ಬೇಕು ಅಂತ ಬಜೆಟ್. ಓಕೆ, ಆಮೇಲೆ ಇದು ಬ್ರಿಕ್ಸ್ ತೋರಿಸ್ಬಿಡೋಣ ಸರ್. ಇಲ್ಲಿ ಕಟ್ ಮಾಡಿ ಹಾಕಿದ್ದೀರಲ್ಲ ಇಲ್ಲಿ? ಇದು ಹೋದ್ ಸರಿ ಹೇಳಿದ್ದೀರಾ, ಕರೆಕ್ಟ್. ನೋಡಿ 3 ಇಂಚ್ ಬರ್ತದೆ. ಇದು 2.5 ಬರ್ತದೆ. ಪೀಸ್ ಕೂಡ ಇದಾಗಿಲ್ಲ. ಹೌದು, ವೇಸ್ಟೇಜ್ ಆಗಲ್ಲ. ಇಲ್ಲೊಂದು ವಾಶ್ರೂಮ್ ಇದೆಲ್ಲ ಸರ್ ಇದು? ಹೌದು ಸರ್. ಈ ವಾಶ್ರೂಮ್ದು ಸ್ಪೆಷಾಲಿಟಿ ಕಾಮನ್ ಇದ್ರಲ್ಲಿ ಹಳ್ಳಿ ಫೀಲಿಂಗ್ ಬರ್ಬೇಕಂತ ಅಂಡೆ ಒಲೆನೇ ಇಟ್ಟಿದೀವಿ. ಅಂಡೆ ಒಲೆ ಕೊಟ್ಬಿಟ್ಟಿದ್ದೀರಾ ಇಲ್ಲಿ? ತೋರಿಸ್ಬಿಡೋಣ ವೀಕ್ಷಕರಿಗೆ. ನೋಡಿ ವೀಕ್ಷಕರು, ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ಕಂಪ್ಲೀಟ್ ಅಂಡೆ ಒಲೆ ಕೊಟ್ಬಿಟ್ಟಿದ್ದೀರಾ ಇದು? ಹೌದು ಸರ್. ಅದಕ್ಕೆ ಮೇಲ್ಗಡೆ ಹೊಗೆ ಹೋಗ್ತಾ ಇದ್ದ ಈ ಪೈಪ್ ಎಲ್ಲ ಹಾಕ್ಬಿಟ್ಟು ಹೊಗೆ ಮೇಲ್ಗಡೆ ಕಳ್ಸೋದು? ಹೊಗೆ ಮೇಲ್ಗಡೆ ಹೋಗುತ್ತೆ ಸರ್. ಸೈಜ್ ಸರ್ ಇದು ವಾಶ್ರೂಮ್ದು? ಸರ್ ಇದು 9x5. 9x5 ದೊಡ್ಡದಾಗಿದೆ ಇದು. ಹೌದು ಸರ್. ನೋಡಿ ವೀಕ್ಷಕರೇ, ಸರ್ ಬನ್ನಿ ಮೇಲೆ ಹೋಗಿ ಬಂದ್ಬಿಡೋಣ ಹಾಗೆ. ಸರಿ ಸರ್. ಸರ್ ಇದು ಅಗಲ ಎಷ್ಟಿದೆ ಸ್ಟೇರ್ ಕೇಸ್ದು ಒಳಗಡೆ? ಸರ್ ಅಗಲ 3.5 ಅಡಿ. ಹೌದು. ಸೊ ವೀಕ್ಷಕರೇ, ಇದು ಸ್ಟೇರ್ ಕೇಸು ನೀವು ನೋಡ್ತಾ ಇರ್ಬೋದು. ಬಾಕ್ಸ್ ಟೈಪ್ ಸ್ಟೇರ್ ಕೇಸ್ ಮಾಡಿದ್ದಾರೆ. ಆಮೇಲೆ MS-ದು ಇದು ಕೊಟ್ಟಿದ್ದಾರೆ, ರೈಲಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, ಇದೇ ತೊಟ್ಟಿ ಇದೆ ಅಲ್ವಾ ಈ ತೊಟ್ಟಿ? ವಾ ಚೆನ್ನಾಗಿ ಮಾಡಿ. ಇದು ಮೆಶ್ ಹಾಕಿದ್ದು ಒಳ್ಳೆ ಕೆಲಸ ಮಾಡಿದ್ರಿ ಸರ್ ನೀವು. ಸೊಳ್ಳೆಗಳೆಲ್ಲ ಇನ್ಸೆಕ್ಟ್ಸ್ ಬರ್ತವೆ ಸರ್, ಸೊಳ್ಳೆಗಳು ಬರ್ತವೆ. ಅದು ಇದ್ಬಿಟ್ರೆ ಯಾವುದು ಅವಾಯ್ಡ್ ಆಗ್ತಲ್ಲ. ಈ ಪ್ಯಾರಾಪಿಡ್ ವಾಲ್ ತುಂಬ ಚೆನ್ನಾಗಿದೆ ಸರ್ ಇದು. ನೋಡಿ, ಸೊ ಇದೆಲ್ಲ ಫುಲ್ ಬಟ್ಟೆ ಒಣಸಕ್ಕೆ ಯೂಸ್ ಮಾಡ್ಕೋಬಹುದು ಈ ಸೆಕ್ಷನ್. ಹೌದು. ಆಮೇಲೆ ಆ ಕಡೆ ಸರ್, ಆ ಕಡೆ ಏನಿದೆ? ಆ ಕಡೆ ಏನೇನು ಮಾಮೂಲಿ ರೂಮ್ ಅಲ್ವಾ ಸರ್? ಲಾಸ್ಟ್ ಟೈಮ್ ತೋರಿಸಿದ್ರಲ್ಲ, 3 ಬೆಡ್ರೂಮ್ ಬಂದಲ್ಲ. ಸೊ ವೀಕ್ಷಕರೇ, ಈ ಕಡೆನೂ ಕೂಡ ಒಂದು ರೂಮ್ ಇದೆ, ತೋರಿಸ್ಕೊ ಬಂದ್ಬಿಡ್ತೀನಿ ನಾನು ನಿಮಗೆ. ಸರ್ ಇದು ಇದಲ್ವಾ ಹೊಗೆ ಹೋಗೋದು? ಹೌದೌದು, ಹೊಗೆ ಹೋಗೋದು. ಹಂಡೆ ಒಲೆದು? ಹಂಡೆ ಒಲೆದು ಹೋಗ್ಬೇಕಲ್ಲ ಸರ್ ಹೊಗೆ. ಇಡೀ ಸುತ್ತಮುತ್ತಲೆಲ್ಲ ಮಾಡರ್ನ್ ಮನೆಗಳು. ಇದೊಂದು ಇಲ್ಲಿ ನಿಮ್ಮದೇ ಒಬ್ಬರದೇ ತೊಟ್ಟಿ ಮನೆ. ಸರ್ ಇಲ್ಲೊಂದು ಎಕ್ಸ್ಟ್ರಾ ರೂಮ್ ಕೊಟ್ಬಿಟ್ಟಿದ್ದೀವಿ. ಹೌದು ಸರ್, ಇದೊಂದು ರೂಮ್. 3 ಬೆಡ್ರೂಮ್ ಅನ್ನಲ್ಲ, ಇದೊಂದು ರೂಮ್. ಹೌದು. ಸರ್ ಈ ಸೈಜ್ ಏನಿದೆ ಈ ರೂಮ್ದು? ಇದು 10x10 ಸರ್. ಕೆಳಗಡೆ ಏನು ಬರುತ್ತೋ ಅದೇ ಬರೋದು. ಸೇಮ್ ಡೋರ್ ಅಲ್ವಾ? ರೆಡಿಮೇಡ್ ಡೋರ್, ಸೇಮ್ ಫ್ಲೋರಿಂಗು. ಆ್ಯಂಡ್ ನೋಡಿ ವೀಕ್ಷಕರೇ, 10x10 ರೂಮು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆಯಾ ಮತ್ತೆ? ಹೌದು ಸರ್, ವಿತ್ ಅಟ್ಯಾಚ್ ಬಾತ್ರೂಮ್. ಓಕೆ, ಕೆಳಗಡೆ ಅಷ್ಟೇ ದೊಡ್ಡದಿದ್ದಲ್ಲ ಸರ್ ಇದು? ಸೇಮ್. ಅದರಲ್ಲೆಲ್ಲ ಸರ್ ಗೋಡೆ ಮೇಲೆ ಗೋಡೆ ಬರಬೇಕಲ್ವಾ, ಅದರಿಂದ ಅದು ಸೇಮ್ ಸೈಜ್. ಸೇಮ್ ಆಸ್ ಇಟ್ ಈಸ್ ತಗೊಂಡ್ಬಿಟ್ಟಿದ್ದೀರಾ? ಹೌದು. ನೋಡಿ ವೀಕ್ಷಕರೇ, ಮೇನಾಗಿ ತೊಟ್ಟಿ ಇದು ತುಂಬ ಇಂಪಾರ್ಟೆಂಟು. ತೋರಿಸ್ತೀನಿ ನೋಡಿ.
ಚೆನ್ನಾಗಿದೆ ಸರ್ ಇದು. ಸರ್ ಈಗ ಒಂದು ಕ್ವಶನ್, ಲೈಕ್ ಈಗ ಮುಂದೆ ಬಂದ್ಬಿಡಿ ಸರ್ ಇಲ್ಲಿ. ಸರಿ ಸರ್. ಈಗ ಮಳೆ ಬರ್ಬೇಕಾದ್ರೆ ಲೈಕ್ ಶಬ್ದ ಆಗೋದು, ತೊಂದರೆ ಆಗೋದು, ಆತರ ಏನಾದ್ರು ಆಗುತ್ತೆ ಸರ್? ಶಬ್ದ ಏನ್ ಮಾಮೂಲಿ ಮಳೆ ಹೊರಗಡೆ ಬೀಳುತ್ತಲ್ವ ಸರ್, ಅದೇ ತರನೇ ಬೀಳ್ತೈತೆ ಅಷ್ಟೇ, ಬೀಳ್ತಾ ಇರುತ್ತೆ. ಹೌದು. ಆಮೇಲೆ ಇದು ವಾಸ್ತು ಪ್ರಕಾರನೂ ಕೊಡ್ಬೋದಾ ಸರ್ ಈ ತರ? ಕೊಡ್ಬೋದು ಸರ್, ತೊಂದರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ತದಲ್ಲ ಸರ್. ಓಕೆ. ಸೊ ಇದನ್ನ ಕಟ್ಸಿದ್ಯಾರು ಸರ್ ಇದು? ಸರ್ ಇದು ಪ್ಲಾನ್ ಎಲ್ಲ ನಂದೇ ಹೇಳ್ದಂಗೆ. ಯಾರೋ ಯು ಪಿ ಕಡೆಯವರು ಅವ್ರ ಕೈಲಿ ಕಟ್ಸಿರೋದು. ಅವ್ರ ಕೈಲಿ ಡೈರೆಕ್ಟ್ ಆಗಿ ನೀವೇ ನಿಂತ್ಬಿಟ್ಟು ಕಟ್ಸ್ಬಿಟ್ರೆ? ಹೌದು ಸರ್. 17 ಲಕ್ಷದಲ್ಲಿ ಫಿನಿಶ್ ಮಾಡ್ಬಿಟ್ರೆ? ಹೌದು ಸರ್. 4 ತಿಂಗಳಿಗೆ ಡನ್. ಹೌದು ಸರ್. ಆಮೇಲೆ ಈ ಗವರ್ಮೆಂಟ್ ಅವರು ಈ ತರಕ್ಕೆಲ್ಲ ಅಪ್ರೂವ್ ಎಲ್ಲ ಕೊಡ್ತಾರೆ ಸರ್ ಇದಕ್ಕೆ? ಸರ್ ಇದಕ್ಕೆ 1 ಫ್ಲೋರ್ ಕಟ್ಟಕ್ಕೆ ಏನು ಅಪ್ರೂವಲ್ ಏನ್ ಬೇಕಾಗೇ ಇಲ್ಲ ಅಂತ ಹೇಳ್ತೀರಾ? ಒಂದೇ ಫ್ಲೋರ್ ಅಲ್ವಾ, 3-4 ಹೋಗ್ತಂದ್ರೆ ಅಲ್ಲಿ ಬೇಕಾಗುತ್ತೆ, ಬೇಕಾಗಲ್ಲ ಅಂತ ಹೇಳ್ತೀರಾ. ಆಮೇಲೆ ಈ ತೊಟ್ಟಿ ಎಲ್ಲ ಮಾಡೋದಕ್ಕೆ ಯಾವ ರೀತಿ ಜನರನ್ನ ನಾವು ತಗೊಬೇಕು? ಇದು ಮಾಡ್ಸೋದಕ್ಕೆ ಹೆಂಗ್ ಮಾಡ್ಸೋದು ಇದನ್ನ? ಸರ್ ಇದು MS ವರ್ಕ್ ಮಾಡ್ತಾರಲ್ಲ, ರೈಟಿಂಗ್ಸ್ ಇವೆಲ್ಲ ಮಾಡ್ತಾರಲ್ಲ, ಅವರೇ ಮಾಡ್ತಾರೆ ಸರ್. ಬಟ್ ನಾವಿದ್ದು ಮಾಡಿಸ್ಕೋಬೇಕು ಅಷ್ಟೇ, ಮಾಡಿಸ್ಕೋಬೇಕು. ಹೌದು. ಓಕೆ. ಅವ್ರಿಗೆ ಹೇಳ್ಕೊಟ್ರೆ ಈ ತರ ಮಾಡಿ ಅಂದ್ರೆ ಮಾಡ್ಕೊಡ್ತಾರೆ ಸರ್. ಆಮೇಲೆ ಇದ್ರಲ್ಲಿ ಲೀಕೇಜ್ ಬರೋದು ಆತರ ಏನೂ ಆಗಲ್ಲ? ಇಲ್ಲ, ಏನಾಗಲ್ಲ ಸರ್, ಏನ್ ಬರಲ್ಲ, ತೊಂದರೆ ಇಲ್ಲ, ಏನು ಇಲ್ಲ ಅಂತ ಹೇಳಿ. ಇವಾಗ ನೀವು ಹೇಳ್ತಾ ಇದ್ರೆ ಇನ್ನೊಂದು ಬೆಡ್ರೂಮ್ ಕ್ರಿಯೇಟ್ ಮಾಡ್ಬೋದು ಅಂತ, ಹೇಗೆ ಅದು ಸ್ವಲ್ಪ ಹೇಳಿ ಸರ್? ನೋಡಿ ಸರ್, ಇಲ್ಲಿ ನಿಮಗೆ ಜಾಗ ಇದೆ ನೋಡಿ, ಅಲ್ಲಿ ಈ ಜಾಗ ಇದೆ. ಹೌದು, ಬನ್ನಿ. ಜಾಗ ಇದೆ. ಇಲ್ಲಿ ಜಾಗ ಇದೆ. ಹೌದು, ಜಾಗ ಇದೆ. ಇಲ್ಲಿ ನೋಡಿ ಸರ್, ನೀವು ಇಲ್ಲಿ ಒಂದು ಇದು 10x5 ನಾನು ಹೇಳ್ದಲ್ಲಿ ಇಲ್ಲೊಂದು ಬಾತ್ರೂಮ್ ಮಾಡ್ಕೋಬಹುದು ಇಷ್ಟು. ಓಕೆ. ಇದೊಂದು ಬಾತ್ರೂಮ್ ಮಾಡಿದ್ರು, ಇದನ್ನೊಂದು ನೋಡಿ ಎಂಟ್ರೆನ್ಸ್ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಇಲ್ಲಿ ಕೊಟ್ಕೊಂಡು ಫುಲ್ ದೊಡ್ಡ ರೂಮ್ ಆಗುತ್ತೆ ಸರ್. ದೊಡ್ಡ ರೂಮ್ ಮಾಡ್ಕೋಬಹುದು, 2 ಮಾಸ್ಟರ್ ಬೆಡ್ರೂಮ್ ಮಾಡ್ಕೋಬಹುದು. ಎಷ್ಟು ಖರ್ಚು ಎಷ್ಟಾಗುತ್ತೆ ಇನ್ನ ಸರ್? ಖರ್ಚು ಇದು ಎಲಿವೇಶನ್ ಇದೆಲ್ಲ ಸೇಮ್ ಇರೋದ್ರಿಂದ ನಿಮ್ಗೆ ಇನ್ನೊಂದು 2 ಲಕ್ಷ, 19 ಲಕ್ಷ, ಟೋಟಲ್ ಎಲ್ಲ 20 ಲಕ್ಷಕ್ಕೆ 4 ಬೆಡ್ರೂಮ್ ಆಗುತ್ತೆ ಸರ್. ಯಾಕಂದ್ರೆ ಬಾತ್ರೂಮ್ಗೆ ಖರ್ಚು ಬರ್ತದೆ. 3 ಲಕ್ಷ ಒಂದು ರೂಮು ಪ್ಲಸ್ ಒಂದು ಬಾತ್ರೂಮ್. ಸೊ ನೀವು ಹೇಳ್ತಾ ಇರೋದು 20 ಲಕ್ಷದಲ್ಲಿ 4 ಬೆಡ್ರೂಮ್ ಮನೆ ಮಾಡ್ಬೋದು.